MDH ಚನ ಮಸಾಲ. ಈಗ ಕಡಲೆ ಇರಲಿ, ಹಲಸಂಡೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. MDH. ಇದೀಗ ಬಂದಿರುವಂಥ ಮಾಹಿತಿ ಪ್ರಕಾರ ಈಗ ದೂರುದಾರ ಬಂದಿದ್ದಾನೆ SIT ಕಚೇರಿಗೆ ಅಂತ. ಯಾಕೆ ತಡ ಆಯಿತು ಗೊತ್ತಿಲ್ಲ. SIT ಕಚೇರಿಗೆ ಮಾಸ್ಕ್ ಮ್ಯಾನ್ ಬಂದಿದ್ದಾನೆ, ಲಾಯರೇ ಕರ್ಕೊಂಬಂದಿದ್ದಾರೆ. 1 ಗಂಟೆ 5 ನಿಮಿಷಕ್ಕೆ ಬಂದಿರೋದು. SIT ಕಚೇರಿಗೆ ಈಗ ಆ ವ್ಯಕ್ತಿ ಬಂದಿದ್ದಾನೆ, ದೂರುದಾರ. ವಕೀಲರು ದೂರುದಾರನ್ನ ಕರ್ಕೊಂಬಂದಿದ್ದಾರೆ. ತಡವಾಗಿ ಆದ್ರೂ ಆತ ಬಂದ. ಅಟ್ಲೀಸ್ಟ್ ಇಲ್ಲಿ ತನಕ ಸಂಬಂಧಪಟ್ಟಂಥ ಅಧಿಕಾರಿಗಳು ಕಾಯ್ತಾ ಇದ್ರು, SIT SP ಕೂಡ ಕಾಯ್ತಾ ಇದ್ರು. ಅಂತೂ ಇಂತೂ ಆತ ಬಂದ. ಇಷ್ಟೋ ತನಕ ನೋಡಿ ಸ್ಟೆಲ್ಲಾ ವರ್ಗೀಸ್ AC ತಾಲೂಕು ಕಚೇರಿಗೆ ಹೋಗಿದ್ದರು. ಈಗ ಅವರು ಕೂಡ ವಾಪಸ್ ಬರ್ತಾರೇನೋ ಗೊತ್ತಿಲ್ಲ. ಇಲ್ಲಿಂದ ಮತ್ತೆ ಶೋಧ ಶುರು ಆಗುತ್ತೆ. ಇವತ್ತು 13ನೇ ಪಾಯಿಂಟ್ನಲ್ಲಿ ಇವತ್ತು ಶೋಧ. ಅದಕ್ಕೋಸ್ಕರ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ. ಟೆಂಟ್ ಹಾಕಲಿಕ್ಕೆ ಎಲ್ಲ ವ್ಯವಸ್ಥೆಗಳನ್ನು ಮಾಡಿಕೊಳ್ಳಲಾಗಿದೆ. ಹೆಚ್ಚುವರಿ ಪೊಲೀಸರನ್ನು ಕರೆಸಿಕೊಳ್ಳಲಾಗಿದೆ. ನಿನ್ನೆ ಆದಂಥ ಗದ್ದಲ ಗಲಾಟೆ ಅದು ಯಾವುದೂ ಕೂಡ ಮರುಕಳಿಸಬಾರ್ದು. ಅಲ್ಲಿ ಗದ್ದಲ ಗಲಾಟೆಗೆ ಯಾವುದೇ ಕಾರಣಕ್ಕೂ ಆಸ್ಪದ ಮಾಡಿಕೊಡಬಾರದು ಅನ್ನುವಂಥ ಕಾರಣಕ್ಕೋಸ್ಕರ ಯಾರು ತಪ್ಪು ಮಾಡಿದ್ರೂ ಕೂಡ ಶಿಕ್ಷೆ ಆಗುತ್ತೆ ಅಂತ CM ಹೇಳಿದ್ದಾರೆ. ಗಲಾಟೆಗೆ ಸಂಬಂಧಪಟ್ಟಂಗೆ ವರದಿ ಕೇಳಿದ್ದೀನಿ ಅನ್ನುವಂಥ ಮಾತನ್ನು ಪರಂ ಹೇಳಿದ್ದಾರೆ. ಇನ್ನು ಅನಾಮಧೇಯ ದೂರುದಾರನ ಪರ ಇನ್ನೊಬ್ಬ ವ್ಯಕ್ತಿ ಬಂದು ನಿಂತುಕೊಂಡಿದ್ದಾನೆ. ದೂರುದಾರನ SIT ವಶದಲ್ಲಿ ಇರಿಸಿಕೊಳ್ಳಲಿಕ್ಕೆ ಅರ್ಜಿ ಸಲ್ಲಿಸಲಾಗಿದೆ. SIT ಅರ್ಜಿ ಸಲ್ಲಿಸಿದ್ದಾರೆ. ನಡಾ ಗ್ರಾಮದ ಶ್ಯಾಮ್ ಸುಂದರ್ ಹೇಳೋ ಪ್ರಕಾರ, ಯಾಕೆ ಲಾಯರ್ ಜೊತೆಗೆ ಅವ್ರನ್ನ ಕಳಿಸ್ಕೊಡ್ತೀರಿ? ಅನಾಮಿಕ ವ್ಯಕ್ತಿ ಈಗಾಗಲೇ 13 ಸ್ಥಳಗಳನ್ನು ತೋರಿಸಿದ್ದಾನೆ. ಯಾಕೆ ಕಳಿಸ್ತೀರಿ ಅವನ್ನ ಯಾವುದೇ ಕಾರಣಕ್ಕೂ ಲಾಯರ್ ಜೊತೆ ಕಳಿಸ್ಬೇಡಿ ಅಂತ ಇವರು ಮನವಿ ಸಲ್ಲಿಸಿದ್ದಾರೆ. ಅನಾಮಧೇಯ ದೂರುದಾರನ ಪರವಾಗಿ ಮತ್ತೊಬ್ಬ ವ್ಯಕ್ತಿ ನಿಂತುಕೊಂಡಿದ್ದಾರೆ. ಈಗ ಮುಸುಕುದಾರಿ ದೂರುದಾರ ವಕೀಲರ ಜೊತೆಗೆ ಹೋಗಿ ವಾಸ ಮಾಡ್ತಾನೆ. ಮಂಗಳೂರಿನ ರೂಮ್ನಲ್ಲಿ ಆತ ಇರ್ತಾನಂತೆ. ಆದರೆ ಕೆಲ ದಿನಗಳಿಂದ ಆತ ಉಜಿರೆಯಲ್ಲಿ ಉಳ್ಕೊಂಡಿದ್ದಾನೆ. ಖಾಸಗಿ ವ್ಯಕ್ತಿಗಳ ಮನೆಯಲ್ಲಿ ಉಳ್ಕೊಂಡಿದ್ದಾನೆ ಅನ್ನುವಂಥ ಮಾಹಿತಿ ಇದೆ. ವಕೀಲರು ಮತ್ತು ಖಾಸಗಿ ವ್ಯಕ್ತಿಗಳ ಜೊತೆಗೆ ಇವ್ರನ್ನ ಬಿಟ್ಟರೆ ಅಪಾಯ ಕಾದಿದೆ, ಅನುಮಾನಗಳು ಬರ್ತವೆ. ಹೀಗಾಗಿ ಈ ವ್ಯಕ್ತಿನ ಬಿಡಬೇಡಿ. ಮಂಗಳೂರಿನಲ್ಲಿರಬೇಕಾದಂಥ ವ್ಯಕ್ತಿ ಉಜಿರೆಯಲ್ಲಿದ್ದಾನೆ. ಮತ್ತೊಬ್ಬ ವ್ಯಕ್ತಿ ಜೊತೆಗಿದ್ದಾರೆ, ಲಾಯರ್ ಜೊತೆಗಿದ್ದಾರೆ. ಯಾಕೆ ಅವ್ರ ಜೊತೆಗೆ ಬಿಟ್ಟಿದ್ದೀರಿ? SITಗೆ ಅರ್ಜಿ ಸಲ್ಲಿಸಿದ್ದಾರೆ ಶ್ಯಾಮ್ ಸುಂದರ್. ಅದೇ ಪಕ್ಕದ ನಡ ಗ್ರಾಮದ ನಿವಾಸಿ, ಬೆಳ್ತಂಗಡಿಯ ನಡ ಗ್ರಾಮ. ಯಾವುದೇ ಕಾರಣಕ್ಕೂ ಅವ್ರನ್ನ ಬಿಡಬೇಡಿ, ಅವ್ರ ಜೊತೆ ಕಳಿಸ್ಬೇಡಿ ಅಂತ ವಿಟ್ನೆಸ್ ಪ್ರೊಟೆಕ್ಷನ್ ಸ್ಕೀಮ್ ನೋಡಿ. ಜಿಲ್ಲಾ ನ್ಯಾಯಾಧೀಶರ ಕಮಿಟಿ ಕೂಡ ಇದಕ್ಕೆ ಅವಕಾಶ ಕೊಟ್ಟಿದೆ. ದೂರುದಾರ ಎಲ್ಲಿ ಬೇಕಾದರೂ ಉಳ್ಕೋಬಹುದು, ಫೋನ್ ಬಳಸ್ಬೋದು, ಯಾರನ್ನು ಬೇಕಾದರೂ ಭೇಟಿ ಮಾಡ್ಬೋದು, ಅವನಿಗೆ ನಿರ್ಬಂಧಗಳಿಲ್ಲ. ಫೋನ್ ಡೀಟೇಲ್, ಭೇಟಿಯಾದವ್ರ ಬಗ್ಗೆ ಪೊಲೀಸರು ನಿಗಾ ಇಟ್ಟಿದ್ದಾರೆ. ವಿಟ್ನೆಸ್ ಪ್ರೊಟೆಕ್ಷನ್ ಸ್ಕೀಮ್ ಆಧಾರದ ಮೇಲೆ ಆತ ಅನುಮತಿ ಪಡೆದಿದ್ದಾನೆ. ಜಿಲ್ಲಾ ನ್ಯಾಯಾಧೀಶರ ಕಮಿಟಿ ಕೂಡ ಅನುಮತಿ ಕೊಟ್ಟಿದೆ. ಬನ್ನಿ, ಅಶೋಕ್ ನಮ್ಮ ಜೊತೆಗೆ ಈಗ ಸಂಪರ್ಕದಲ್ಲಿದ್ದಾರೆ. ಅಶೋಕ್, ಇವತ್ತು ತಡವಾಯಿತು. 11 ಗಂಟೆಗೆ ಸರಿಯಾಗಿ ಬರಬೇಕಾದಂಥ ವ್ಯಕ್ತಿ ಈಗ ತಾನೇ ಬಂದಿದ್ದಾನೆ ಅನ್ನುವಂಥ ಮಾಹಿತಿ ಲಭ್ಯವಾಗಿದೆ. ಯಾಕೆ ತಡ? ನಂಬರ್ 1. ನಂಬರ್ 2, ನಡ ಗ್ರಾಮದ ವ್ಯಕ್ತಿ ಶ್ಯಾಮ್ ಸುಂದರ್ ಅನ್ನುವಂಥವರು SITಗೆ ಒಂದು ಮನವಿ ಕೊಟ್ಟಿದ್ದಾರೆ. ಈ ರೀತಿ ಯಾರ್ಯಾರ ಜೊತೆಗೆ ಕಳಿಸ್ಬಿಟ್ರೆ ನಾಳೆ ಎಡವಟ್ಟಾಗುತ್ತೆ ಅಂತ. ಅವ್ರು ಹೇಳಿದ್ರೂ ಕೂಡ ಒಂದು ಕನ್ಸರ್ನ್ ಇದೆ ಅಂತ ಅನಿಸುತ್ತೆ. ಏನಾದರೂ ಹೆಚ್ಚು ಕಡಿಮೆ ಆಗಿಬಿಟ್ರೆ, ಏನಾದರೂ ಮಾಡಿಬಿಟ್ರೆ ಗತಿ ಏನಾಗಬೇಕು? ಯಾಕಂದರೆ ಇಡೀ ಪ್ರಕರಣವೇ ಬೇರೆ ತಿರುವು ಕಡೆಗೆ ಹೋಗಬಾರ್ದಲ್ಲ, ಆ ಕಾರಣಕ್ಕೋಸ್ಕರ ಏನು ನಡೀತಾ ಇದೆ?
ರಂಗನಾಥ್ 9ನೇ ದಿನದ SIT ಅಧಿಕಾರಿಗಳ ಕಾರ್ಯಾಚರಣೆ ಇವತ್ತು ನಡಿಬೇಕಾಗಿತ್ತು. ಆದರೆ 2 ಗಂಟೆ ತಡವಾಗಿ ಮಾಸ್ಕ್ ಮ್ಯಾನ್ ಅನಾಮಿಕ ದೂರುದಾರ ಬಂದಿರತಕ್ಕಂಥದ್ದು. ಆತನ ಪರ ವಕೀಲರು ಈಗಾಗಲೇ ಆತನನ್ನು SIT ಕಚೇರಿಗೆ ಕರೆ ತಂದಿದ್ದಾರೆ. ಸುಮಾರು 9:45ಕ್ಕೆ SIT SP ಜಿತೇಂದ್ರ ದಯಾಮ್ ಅವರು ಬಂದಿದ್ರು. ಅದಾದ ಬಳಿಕ AC ಅವರು ಬಂದಿದ್ರು. AC ಅವರು 1.5 ಗಂಟೆಗಳ ಕಾಲ ಕಾದು SIT ಕಚೇರಿಯಲ್ಲಿ ಕುಳಿತಿದ್ರು. ಆದರೂ ಕೂಡ ಮಾಸ್ಕ್ ಮ್ಯಾನ್ ಬಂದಿರಲಿಲ್ಲ. ಕಡೆಯದಾಗಿ ಅವರು AC ಅವರು ಈಗ ಇಲ್ಲೇ ಆ SIT ಕಚೇರಿ ಮುಂಭಾಗದ ಇಲ್ಲಿ ಗಮನಿಸಬಹುದು, ಏನು ತಾಲೂಕು ಆಡಳಿತ ಸೌಧ ಕಾಣಿಸ್ತಿದೆ. ಈ ಒಂದು ಆಡಳಿತ ಸೌಧದ ಒಳಭಾಗಕ್ಕೆ ಹೋಗಿರ್ತಕ್ಕಂಥದ್ದು. AC ಅವರು ಕೂಡ ಅಲ್ಲೇ ಒಳಭಾಗಕ್ಕೆ ಹೋಗಿದ್ದಾರೆ, ತಹಶೀಲ್ದಾರ್ ಅವರು ಕೂಡ ಅಲ್ಲೇ ಒಳಭಾಗಕ್ಕೆ ಹೋಗಿದ್ದಾರೆ. ಆ ಮಾಸ್ಕ್ ಮ್ಯಾನ್ ಬರೋದಕ್ಕಿಂತ ಮೊದಲು AC ಅವರು ಅನ್ಅಫಿಷಿಯಲ್ ಆಗಿ ಹೇಳಿದ್ರು ಇವತ್ತು ಉತ್ಖನನ ನಡೆಯುತ್ತೆ ಅಂತೇಳಿ. ಆದರೆ ಯಾಕೆ ತಡ ಆಯಿತು ಎನ್ನುವಂಥ ಪ್ರಶ್ನೆಗೆ ತಾವು SIT ಅಧಿಕಾರಿಗಳನ್ನೇ ಕೇಳಿ ಎನ್ನುವ ರೀತಿಯಲ್ಲಿ ಹೇಳಿಕೆಯನ್ನು ಕೊಟ್ಟರು. ಅದಾದ ಬಳಿಕ ಕೆಲವೇ ಹೊತ್ತಿನ ಹಿಂದೆ ಈಗ ಮಾಸ್ಕ್ ಮ್ಯಾನ್ ಎಂಟ್ರಿ ಆಗಿದ್ದಾನೆ. ಇನ್ನೊಂದು ಮಾಸ್ಕ್ ಮ್ಯಾನ್ ವಿರುದ್ಧ ಅಲಿಗೇಷನ್ ಇರತಕ್ಕಂಥದ್ದು, ಇಲ್ಲಿನ ಸ್ಥಳೀಯ ಗ್ರಾಮಸ್ಥರೊಬ್ಬರು SITಗೆ ಒಂದು ದೂರರ್ಜಿಯನ್ನು ನೀಡಿದ್ದಾರೆ. ಅದರಲ್ಲಿ ಅವರು ಮೆನ್ಷನ್ ಮಾಡಿರ್ತಕ್ಕಂಥದ್ದು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನು ಅನಾಮಿಕ ಸಾಕ್ಷ್ಯ ದೂರುದಾರ ಎಂದರೆ ಆತನನ್ನು SIT ಈ ಒಂದು ಪ್ರಕರಣದ ತನಿಖೆ ಮುಗಿಯುವವರೆಗೂ ಕೂಡ ಆತನನ್ನು SIT ತನ್ನ ಸುಪರ್ದಿಗೆಯನ್ನು ಪಡ್ಕೊಳ್ಬೇಕು. ಮತ್ತು ಇದೊಂದು ಗಂಭೀರ ಪ್ರಕರಣ ಆಗಿರೋದ್ರಿಂದಾಗಿ ಆತ ಯಾರದೋ ಖಾಸಗಿ ವ್ಯಕ್ತಿಗಳ ಮನೆಯಲ್ಲಿ ಉಳ್ಕೊಳ್ಳುವಂಥದ್ದು, ವಕೀಲರ ಜೊತೆ ತೆರಳುವಂಥದ್ದು ಇದು ಆಗಬಾರ್ದು. ಸೊ ಗೌಪ್ಯತೆ ಮತ್ತು ಈ ಒಂದು ಪ್ರಕರಣದ ಗಂಭೀರತೆ ದೃಷ್ಟಿಯಿಂದ ಆತನನ್ನು SIT ವಶಕ್ಕೆ ಪಡ್ಕೊಳ್ಬೇಕು ಎನ್ನುವಂಥ ಒಂದು ಮನವಿಯನ್ನು SIT ಅಧಿಕಾರಿಗಳೇ ನೀಡಿದ್ರು. ಆದರೆ SIT ಅಧಿಕಾರಿಗಳು ಆ ಶ್ಯಾಮ್ ಸುಂದರ್ ಎನ್ನುವಂಥ ಏನು ಈ ದೂರ ಅರ್ಜಿ ನೀಡಿರ್ತಕ್ಕಂಥ ವ್ಯಕ್ತಿಗೆ ಹಿಂಬರವನ್ನು ಕೊಟ್ಟಿದ್ದಾರೆ. ತಾವು ಈ ಬಗ್ಗೆ ಸ್ಥಳೀಯ ಪೊಲೀಸ್ ಠಾಣೆಗೆ ಈ ಬಗ್ಗೆ ದೂರನ್ನು ನೀಡಿ ಮತ್ತೆ ಅದಾದ ಬಳಿಕ ಇದರ ಬಗ್ಗೆ ನಾವು ಕ್ರಮ ವಹಿಸ್ತೇವೆ ಎನ್ನುವಂಥ ಹಿಂಬರವನ್ನು ನೀಡಿದ್ದಾರೆ. ಆದರೆ ಇಲ್ಲಿ ಗಮನಿಸಬೇಕು, ಆ ದೂರುದಾರ ವ್ಯಕ್ತಿ ಇಲ್ಲಿ ನಾನು 100 ಶವಗಳನ್ನು ಹೂತ್ತಿದ್ದೇನೆ ಎನ್ನುವುದು ಹೇಳಿಕೆಯನ್ನು ನೀಡುವುದಕ್ಕಿಂತ ಮೊದಲು ಕೋರ್ಟ್ ಮೊರೆ ಹೋಗಿದ್ದ. ಅಲ್ಲಿ ಪ್ರಮುಖವಾಗಿ ವಿಶೇಷವಾದಂಥ ಒಂದು ಅವಕಾಶವನ್ನು ಪಡ್ಕೊಂಡಿದ್ದ. ಅಂದರೆ ವಿಟ್ನೆಸ್ ಪ್ರೊಟೆಕ್ಷನ್ ಸ್ಕೀಮ್ ಎನ್ನುವ ಒಂದು ಕಾನೂನಿನಡಿ ಅವಕಾಶವನ್ನು ಪಡ್ಕೊಂಡಿದ್ದ. ಅದನ್ನು ಜಿಲ್ಲಾ ನ್ಯಾಯಾಧೀಶರ ಕಮಿಟಿ ಕೂಡ ಅಪ್ರೂವ್ ಮಾಡಿತ್ತು. ಈ ಒಂದು ಸ್ಕೀಮ್ನ ಪ್ರಕಾರ ಆತನಿಗೆ ಎಲ್ಲಿ ಬೇಕಾದರೂ ಉಳ್ಕೊಳ್ಳುವಂಥ ಸ್ವಾತಂತ್ರ್ಯ ಇದೆ. ಆತ ಎಲ್ಲಿ ಬೇಕಾದರೂ ತನಿಖೆ ಸಂದರ್ಭದಲ್ಲಿ ಉಳ್ಕೊಳ್ಬೋದು. ಆದರೆ ಪೊಲೀಸರು ಭದ್ರತೆಯನ್ನು ನೀಡಬೇಕಾಗುತ್ತೆ. ಹೀಗಾಗಿ ಆತನಿಗೆ ಸದ್ಯ ಆತ ಉಳ್ಕೊಳ್ಳುವಂಥ ಸ್ಥಳದಲ್ಲಿ 4 ಮಂದಿ ಪೊಲೀಸರ ಭದ್ರತೆಯನ್ನು ನೀಡಲಾಗಿದೆ. ಇದರ ಜೊತೆ ಆತ ಯಾವುದೇ ಮೊಬೈಲ್ ಫೋನನ್ನು ಕೂಡ ಯೂಸ್ ಮಾಡ್ಕೋಬೋದು ಮತ್ತು ಆತನನ್ನು ಯಾರು ಕೂಡ ಭೇಟಿಯಾಗ್ಬೋದು. ಆದರೆ ಆತ ಬಳಸುವಂಥ ಮೊಬೈಲ್ ಫೋನ್, ಇದರ ಜೊತೆ ಆತನನ್ನು ಭೇಟಿಯಾಗೋರು ಯಾರ್ಯಾರಿದ್ದಾರೆ ಅವರೆಲ್ಲರ ಬಗ್ಗೆಯೂ ಕೂಡ ಪೊಲೀಸರು ಮಾನಿಟರಿಂಗ್ ಮಾಡ್ತಾ ಇರ್ತಾರೆ. ಆದರೆ ಆತ ಉಳ್ಕೊಳ್ಳೋದಕ್ಕೆ ಎಲ್ಲಿಯೂ ಕೂಡ ಸಮಸ್ಯೆ ಇಲ್ಲ, ಆತ ಎಲ್ಲಿ ಬೇಕಾದ್ರೂ ಉಳ್ಕೊಳ್ಬೋದು. ಹೀಗಾಗಿ ಗ್ರಾಮಸ್ಥರು ಮಾಡಿರ್ತಕ್ಕಂಥ ಎಲಿಗೇಷನ್ ಇದೆ. ಆ ಒಂದು ಎಲಿಗೇಷನ್ಗೆ ಸಂಬಂಧಪಟ್ಟಂತೆ SIT ಅಧಿಕಾರಿಗಳು ಕೂಡ ಏನು ಮಾಡೋದಕ್ಕೆ ಸಾಧ್ಯ ಇಲ್ಲ. ಯಾಕಂತ ಹೇಳಿದ್ರೆ ಆತ ನ್ಯಾಯಾಲಯದಿಂದ ಅನುಮತಿಯನ್ನು ಪಡ್ಕೊಂಡು ಬಂದಿದ್ದಾನೆ. ಹೀಗಾಗಿ ಅವರ ಒಂದು ಒತ್ತಾಯ ಇರ್ತಕ್ಕಂಥದ್ದು ಆತನನ್ನು ಸುಪರ್ದಿಗೆ ಪಡ್ಕೊಂಡು ಈ ಒಂದು ತನಿಖೆಯನ್ನು ಮುಂದುವರಿಸಬೇಕು ಅಂತೇಳಿ. ಸೊ ಆ ಬಗ್ಗೆ SIT ಅಧಿಕಾರಿಗಳು ಮತ್ತೆ ಏನಾದರೂ ಕಾನೂನು ಪ್ರಕ್ರಿಯೆಯನ್ನು ನಡೆಸ್ತಾರಾ, ಕೋರ್ಟ್ ಮೊರೆ ಹೋಗಿ ಮತ್ತೆ ಈ ಅವಕಾಶದ ಏನು ನ್ಯಾಯಾಲಯನ ಅವಕಾಶ ನೀಡಿದೆ ಈ ಬಗ್ಗೆ ಏನಾದರೂ ಮತ್ತೆ ಮರುಚಿಂತನೆ ಮಾಡ್ತಾರೆ ಎನ್ನುವಂಥದ್ದು ಕಾದು ನೋಡಬೇಕಾಗಿದೆ. ಇನ್ನೇನು ಕೆಲವೇ ಹೊತ್ತಿನಲ್ಲಿ ಈ SIT ಅಧಿಕಾರಿಗಳ ತಂಡ ಪಾಯಿಂಟ್ ನಂಬರ್ 13ರ ಕಡೆಗೆ ತೆರಳುವಂತ ಎಲ್ಲಾ ಸಾಧ್ಯತೆ ಕೂಡ ಇದೆ. ಈಗಾಗಲೇ ತಾಲೂಕು ಆಡಳಿತ ಸೌಧಕ್ಕೆ ಹೋಗಿರ್ತಕ್ಕಂಥ AC ಅವರು ಮತ್ತೆ ವಾಪಸ್ SIT ಕಚೇರಿಗೆ ಒಳಗೋಗಿ ಅಲ್ಲಿಂದ ಮತ್ತೆ ತಂಡವಾಗಿ ನೇತ್ರಾವತಿ ಇವತ್ತು ಪಾಯಿಂಟ್ ನಂಬರ್ 13 ಏನಿದೆ ಆ ಒಂದು ಸ್ಥಳಕ್ಕೆ ಹೋಗುವಂತ ಎಲ್ಲಾ ಸಾಧ್ಯತೆಗಳು ಕೂಡ ಇದೆ. ರಂಗನಾಥ್, ಓಕೆ, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ. ವಾಹ್, ಯಾಕೆ ಈಗ ಬಂತ ಸ್ವಾದ? ಖಂಡಿತ ಈಗ ಬಂತು ಅಸಲಿ ಸ್ವಾದ. MDH ಚಂಕಿ ಚಾಟ್ ಮಸಾಲ ಲೈಫ್ ಅಲ್ಲಿ ಅಸಲಿ ಸ್ವಾದ ತರುತ್ತೆ. ಅಸಲಿ ಮಸಾಲ, ಎಸ್ ಎಸ್ MDH